ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತೀಕ ಮಾಸದ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ, ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಇದು ಶುಭ ಕಾರ್ತಿಕ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ನಾವು ಚಿಕ್ಕಲ್ಲಸಂದ್ರದಲ್ಲಿ ನಡೆದಂತಹ ಸಾಯಿಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗವನ್ನು ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಲಿದ್ದೇವೆ. ಅದರಲ್ಲೂ ಪ್ರಥಮವಾಗಿ ನಾವು ನೋಡುವಂಥದ್ದು ಅಲ್ಲಿ ನೆರವೇರಿಸಲಾದಂತಹ ಹೋಮ ಕಾರ್ಯ ಹೇಗಿತ್ತು ಮತ್ತು ಪೂರ್ಣಾಹುತಿಯನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು. ಬನ್ನಿ ಹಾಗಿದ್ರೆ ಅಲ್ಲಿ ವಿಶೇಷವಾಗಿ ನೆರವೇರಿಸಲಾದಂತಹ ಹೋಮ ಕಾರ್ಯ ಹೇಗಿತ್ತು ನೋಡೋಣ. ಪತ್ರಂ ಮಾತೃಜಂ ವಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರ ನಾವೆಲ್ಲರೂ ಸಹಿತ ನಿನ್ನೆಯಿಂದ ತದೇಕ ಚಿತ್ತವಾಗಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಈ ಒಂದು ಪ್ರಧಾನವಾಗಿರ್ತಕ್ಕಂಥ ಪ್ರಧಾನ ಹೋಮದ ಆಹುತಿಗಳನ್ನು ಹಾಗೂ ನಡೀತಿರ್ತಕ್ಕಂಥ ಕಳಶ ಸ್ಥಾಪನೆಯನ್ನು ಹಾಗೂ ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಶುಭ ಮುಹೂರ್ತದಲ್ಲಿ ವಿಶೇಷವಾಗಿ ನಡೀತಿರ್ತಕ್ಕಂತಹ ಯಜ್ಞೇಶ್ವರನ ಆರಾಧನೆ, ಹಾಗೆ ಭುವನೇಶ್ವರಿ ತಾಯಿ ರಾಜರಾಜೇಶ್ವರಿ ಲಲಿತಾ ಬಾಲಾತ್ರಿಪುರ ಸುಂದರಿ ಶಕ್ತಿ ದೇವತೆಯ ಉಪಾಸನೆ, ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಗರುಡದೇವರು, ಜಯ ವಿಜಯರು ಹಾಗೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಶುಭ ಮುಹೂರ್ತದಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ತಮ್ಮ ತಮ್ಮ ಜಾತಕಚಾರ ಪ್ರಕಾರ ಇರತಕ್ಕಂಥ ದೋಷಗಳು ಬೇಗ ದೂರ ಆಗಿ ಈ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಅಮೃತ ಶಿಲೆಯಲ್ಲಿರ್ತಕ್ಕಂತಹ
ಬಾಬಾರವರ ನೂತನ ವಿಗ್ರಹ ಪ್ರತಿಷ್ಠಾಪನೆಗೆ ಆಗಮಿಸಿರ್ತಕ್ಕಂಥ ಬಾಬಾರವರ ಮೇಲಿರ್ತಕ್ಕಂಥ ವಸ್ತ್ರ ಒಂದು ಅಭೂತಪೂರ್ವವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ವಸ್ತ್ರದ ವೈಶಿಷ್ಟ್ಯತೆ ವಿಶೇಷತೆಯೇ ಬಹಳಷ್ಟು. ಅಂತಹದ್ರಲ್ಲಿ ಭಾಳ ವಿಶೇಷವಾದಂಥ ಸುಂದರವಾದಂಥ ಈ ಪುಟ್ಟ ಆಲಯ ಮುಂದೊಂದು ದಿವಸ ಬೃಹತ್ ಬೆಟ್ಟದ ಆಲಯವಾಗಿ ಬಾಬಾರವರ ಸಂಪೂರ್ಣ ಕೃಪಾಕಟಾಕ್ಷದಿಂದ ಬರ್ತಕ್ಕಂತಹ ಸಮಸ್ತ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಬಾಬಾರವರ ಸುಂದರವಾದಂಥ ನೇತ್ರಗಳನ್ನು ಯಾರು ತದೇಕಚಿತ್ತದಿಂದ ತಮ್ಮ ನೇತ್ರವನ್ನು ನೋಡಿದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಕಷ್ಟ ಸುಖಗಳು ಆದಷ್ಟು ಬೇಗ ದೂರ ಆಗಿ ಸುಖ ಸಂತೋಷಕ್ಕೆ ದಾರಿಯಾಗಲಿ, ಬಾಬಾರವರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಆದಿತ್ಯಾದಿ ನವಗ್ರಹ ಸಮೇತ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಹಾ ಸುದರ್ಶನ, ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮೀನಾರಾಯಣರ ವಿಶೇಷವಾದಂಥ ಮಹಾ ಹವನವನ್ನು ಇಷ್ಟೊತ್ತು ತದೇಕಚದಿಂದ ಸಾಕಷ್ಟು ಜನ ಋತ್ವಿಜರೆಲ್ಲರೂ ಸೇರಿ ಮಾಡಿದ್ದಾರೆ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೂ ಆಗಿದೆ. ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಪ್ರಸ್ತುತ ಇರತಕ್ಕಂಥ ಶನಿ ಮಕರ ಕುಂಭದಲ್ಲಿರ್ತಕ್ಕಂತಹ ರಾಶಿಗಳು ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ನಿಮ್ಮೆಲ್ಲರ ಕಷ್ಟ ಬೇಗ ದೂರ ಆಗಲಿ, ಗುರುವಿನ ಅನುಗ್ರಹ ಇರಲಿ. ಗುರುವಿನ ಅನುಗ್ರಹ ಇರಬೇಕು. ಶನಿಯಿಂದ ಬರ್ತಕ್ಕಂಥ ಒಳ್ಳೆಯ ಒಂದಷ್ಟು ಕಿರಣಗಳು ನಿಮ್ಮೇಲಿರಬೇಕು. ಆಗಷ್ಟೇ ಮನುಷ್ಯನ ಒಂದು ಸುಖ ಸಂತೋಷ ನೆಮ್ಮದಿ ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಕಾಯಕಕ್ಕೆ ಆಗಮಿಸಿರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸು ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ, ಭಗವಂತನ ಕೃಪಾಕಟಾಕ್ಷ ಸಿಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿ ಮಹಾಪೂರ್ಣಾವತಿಯ ಸುಂದರವಾದಂಥ ಕ್ಷಣಗಳನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಅಂದರೆ ದೇವಾನುದೇವತೆಗಳ ಅನುಷ್ಠಾನವನ್ನು ಮಾಡುವಾಗ, ಯಜ್ಞ ಯಾಗಾದಿಗಳು ಮಾಡುವಾಗ ಯಾವ್ಯಾವ ದೇವರನ್ನು ನಾವು ಆವಾಹನೆ ಮಾಡಿರ್ತೀವೋ ಅವರೆಲ್ಲರೂ ಸಹಿತ ಸನ್ನಿಹಿತರಾಗಿದ್ದಾರೆ. ಯಜ್ಞೇಶ್ವರನ ಮುಖಾಂತರ ನಾವು ಕೊಡ್ತಕ್ಕಂಥ ಮಹಾಪೂರ್ಣಾವತಿ ದ್ರವ್ಯಗಳನ್ನು ಯಾರ್ಯಾರಿಗೆ ಮುಟ್ಟಿಸಬೇಕಾಗಿದೆಯೋ ಅವರಿಗೆ ಮುಟ್ಟಿಸ್ಲಿಕ್ಕಾಗಿ ಯಜ್ಞೇಶ್ವರ ಕಾತುರದಿಂದ ಕಾಯ್ತಿದ್ದಾನೆ. ಆ ಸುಂದರವಾದಂಥ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕಾಗಿ ಸಾಕಷ್ಟು ಜನ ಭಕ್ತರು ಸಹಿತ ಕಾಯ್ತಾ ಇದ್ದಾರೆ. ಈ ಸುಂದರವಾದ ಗಳಿಗೆಯಲ್ಲಿ ತಾವು ಸಹಿತ ಪ್ರಾರ್ಥನೆ ಮಾಡಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರವನ್ನು ಹೇಳಿಕೊಂಡು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಮಾಡುವ ಪ್ರತಿ ಕ್ಷಣವೂ ಸಹಿತ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಜೊತೆಯಲ್ಲಿರಲಿ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ, ಯೋಧರಿಗಾಗಿ ಒಂದು ಸಂಕಲ್ಪ ನಿಮ್ಮಲ್ಲೂ ಇರಲಿ. सिद्धिविनायक स्वामी श्रद्धा भक्ति सबूरी हरि हरि ब्रह्मा समीरा दुरित निवारण स्वामी परमंजोर सुबेरे सर्वांतर्यामी साई राम सद्गुण धामा सर्वोत्तम रामा कामिक कलवरदायका प्रेम स्वरूप प्रभु अच्युत केशव माधवा अरुणोदय समया काकड़ आरती बेळगु बेळगाಯಿತು ಏಳಯ್ಯ जय गुरुदत्ता साई सद्गुरु द्वारिका माई सबका मालिक एक है नमः नेक साई ईश्वर उपासने मुक्ति सोपारा श्री हरि शुभ गिरि साईरा साधु जन प्रिय बाबा करुणा कर कारुण्य निधि कलिनल हरण प्रभु साई राम हरि गोविंद ಶಿರಿಯಲಿಯ ಬರುವ ಭಕ್ತರ ಮನದಾಸೆ ತೀರಿಸಿ ಬ್ರಹ್ಮಾನಂದ. ಚಿಕ್ಕಲ್ಲಸನದಲ್ಲಿ ನೆರವೇರಿಸಲಾದಂತಹ ಸಾಯಿಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಬಾಬಾರ ನೂತನ ವಿಗ್ರಹಕ್ಕೆ ವಿಶೇಷವಾದಂತಹ ಅಭಿಷೇಕವನ್ನು ಸಲ್ಲಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಈ ಅಭಿಷೇಕದ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ.
ಇದರಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರ ಶಿರಡಿಯಿಂದ ಆಗಮಿಸಿರ್ತಕ್ಕಂಥದ್ದು. ಬಹುಶಃ ನನ್ನ ಕಾರ್ಯಕ್ರಮದಲ್ಲಿ ಈ ವಸ್ತ್ರದ ಬಗ್ಗೆ ನಾನು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೇನೆ. ಈ ಒಂದು ವಸ್ತ್ರವನ್ನು ತರಲಿಕ್ಕಾಗಿಯೇ ನಾವು ಶಿರಡಿ ಯಾತ್ರೆ ಮಾಡಿದ್ದು. ಆದರೆ ಈ ವಸ್ತ್ರ ಪ್ರಾರಂಭ ಕಾಲದಲ್ಲಿ ನಮಗೆ ವಸ್ತ್ರ ಸಿಗೋದು ಬಹಳಷ್ಟು ತಡವಾಯಿತು. ಪ್ರಯಾಣದ ಕಾಲ ಸಮೀಪಿಸ್ತು. 3 ದಿನಗಳ ಕಾಲ ನಾವು ಶಿರಡಿಯಲ್ಲೇ ನಮ್ಮ ವಾಸ್ತವ್ಯವನ್ನು ಹೂಡಿದ್ವಿ. 3 ದಿವಸ ಆದರೂ ಸಹಿತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅಲ್ಲಿರ್ತಕ್ಕಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಮಿಷನರು ಎಲ್ಲರನ್ನೂ ಭೇಟಿ ಮಾಡಿದ್ವಿ. ನಾವು ಎಲ್ಲರ ಸಮ್ಮುಖದಲ್ಲಿ ಒಂದು ವಸ್ತ್ರವನ್ನು ನಿಮ್ಮ ಬೆಂಗಳೂರಿನ ಬಾಬಾರವರ ಆಲಯಕ್ಕೆ ಬಾಬಾರವರ ಮೇಲಿರ್ತಕ್ಕಂಥ ವಸ್ತ್ರವನ್ನು ಕೊಡೋದಾಗಿ ಅವರು ಸಹಿತ ಮಾತು ಕೊಟ್ಟಿದ್ದು ಉಂಟು. ಆದರೆ ಮಾತು ಕೊಟ್ಟಿದ್ದುಂಟು, ವಸ್ತ್ರ ನಮ್ಮ ಕೈ ಸೇರಲಿಲ್ಲ. ಇನ್ನೇನು ಪ್ರಯಾಣವನ್ನು ಹೊರಡಬೇಕಾದಂಥ ಸಮಯ ಹತ್ತಿರ ಬಂತು. 3 ದಿವಸಗಳಾದ ನಂತರ ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರು ಮತ್ತು ಅವರ ಪರಿವಾರ, ನಾನು ಮತ್ತು ನನ್ನ ಪರಿವಾರ ಎಲ್ಲರೂ ಸಹಿತ ಹೊರಡೋರಿದ್ವಿ. ವಿಮಾನ ಪ್ರಯಾಣ ಬೆಳೆಸ್ತಕ್ಕಂಥವ್ರು ಮುಂಚಿತವಾಗಿ ಹೊರಟರು. ಟ್ರೈನಲ್ಲಿ ಪ್ರಯಾಣ ಹೊರಡಬೇಕಾಗಿರ್ತಕ್ಕಂಥವ್ರು ಸ್ವಲ್ಪ ತಡವಾಗಿ ನಾವು ಬಿಟ್ವಿ. ಆದರೆ ಪ್ರಯಾಣ ಹೊರಡುವಂಥ ಕಾಲ ಒಂದು ಅಚ್ಚರಿ ನಮಗೆ ಎದುರಾಯಿತು. ಈಗಲೂ ಸಹಿತ ಹೇಳಬೇಕಾದ್ರೆ ನನ್ನ ಮೈಯಲ್ಲಿರ್ತಕ್ಕಂಥ ಪ್ರತಿ ರೋಮರೋಮೂ ಸಹಿತ ನಿಲ್ಲುವಂಥ ರೀತಿಯಲ್ಲಿದೆ. ಕಾರಣ ಇದೊಂದು ಅದ್ಭುತವಾದಂತಹ, ಅಪೂರ್ವವಾದಂತಹ, ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಅಂದರೆ ತಪ್ಪಾಗುವುದಿಲ್ಲ. ರಾಜ್ಯದಾದ್ಯಂತ ಪ್ರವಾಸದಲ್ಲಿ ಸಾಕಷ್ಟು ದೇವಾಲಯಗಳನ್ನು ನೋಡ್ತಿರ್ತೀನಿ. ದೇವಾಲಯದ ಮಹಾಪ್ರಸಾದವನ್ನು ಸ್ವೀಕರಿಸ್ತಿರ್ತೀವಿ. ಎಷ್ಟೋ ಕುಂಭಾಭಿಷೇಕಗಳನ್ನು ಮಾಡಿದ್ದೀವಿ. ಜೊತೆಗೆ ಬಾಬಾರವರ ಆ ಸಾನ್ನಿಧ್ಯಗಳನ್ನು ನಾವು ಗಮನಿಸಿದ್ದೀವಿ, ನೋಡಿದ್ದೇವೆ. ಆದರೆ ಇಲ್ಲಿರ್ತಕ್ಕಂತಹ ಬಾಬಾರವರ ಆಲಯದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಚೈತನ್ಯ, ಜೊತೆಗೆ ಒಂದು ಪವಾಡವೇ ಇಲ್ಲಿ ಸೃಷ್ಟಿ ಆಗಬೇಕು ಎಂಬತಕ್ಕಂಥ ಮಹದ್ದೇಶದಿಂದ ನಾನು ಮತ್ತು ವೆಂಕಟಸ್ವಾಮಿ ನಾಯ್ಡು ಅವರ ಪರಿವಾರ ಎಲ್ಲರೂ ಸಹಿತ ಶಿರಡಿಗೆ ನಮ್ಮ ಪಯಣವನ್ನು ಬೆಳೆಸಿದ್ವಿ. ಮಕರ ಕುಂಭ ರಾಶಿಯವರೆಗೂ ಸಹಿತ ಶನಿಯ ಅನುಗ್ರಹ ಆಗಲಿ ಅಂತ ಶನಿಶಂಗನಾಪುರಕ್ಕೂ ಹೋಗಿ ಅಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿದ್ವಿ. ಬಾಬಾರವರ ಈ ವಸ್ತ್ರ ನಮ್ಮ ಕೈಗೆ ಸೇರಬೇಕಾಗಿದ್ದರೆ ಸಾಕಷ್ಟು ಪರಿತಪಸ್ಸು ಮಾಡಿದ್ವಿ, ತಪಸ್ಸು ಮಾಡಿದ್ವಿ. ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಇನ್ನೇನು ಪ್ರಯಾಣ ಹೊರಡಬೇಕು ಅನ್ನೋ ಸನ್ನಿವೇಶಕ್ಕೆ ನಾನು ಇಳ್ಕೊಂಡಿರ್ತಕ್ಕಂಥ ವಾಸ್ತವ್ಯ ಹೂಡಿರ್ತಕ್ಕಂಥ ಸ್ಥಳ ದೇವಾಲಯಕ್ಕೂ ಕಡಿಮೆ ಅಂದರೆ 1-1.5 ಕಿಲೋಮೀಟರ್ ದೂರ ಆಗುತ್ತೆ. ಶಿರಡಿ ಗ್ರಾಮದಲ್ಲಿ, ಶಿರಡಿಯಲ್ಲಿ ಹೆಜ್ಜೆಜ್ಜೆಗೂ ಒಂದೊಂದು ವಾಸ್ತವ್ಯ ಸ್ಥಳಗಳಿದೆ, ಹೆಜ್ಜೆಜ್ಜೆಗೂ ಒಂದೊಂದು ಲಾಡ್ಜಿಂಗ್ ಇದೆ. ಆದರೆ ಅಷ್ಟು ಲಾಡ್ಜಿಂಗ್ಗಳು ಅಲ್ಲಿದ್ದರೂ ಸಹಿತ ನಾನು ಎಲ್ಲಿದ್ದೀನಿ ಅಂತಕ್ಕಂಥದ್ದು ದೇವಸ್ಥಾನದ ಆಡಳಿತ ಮಂಡಳಿಗೆ ಗೊತ್ತಿಲ್ಲ. 2 ಗಂಟೆ ಆಯಿತು ಪ್ರಯಾಣ ಹೊರಡಬೇಕು. ವೆಂಕಟಸ್ವಾಮಿ ನಾಯ್ಡು ಅವರು 12ವರೆಗೆ ಪ್ರಯಾಣ ಹೊರಟು ಬಿಟ್ಟಿದ್ದಾರೆ. ನಾನು ಟ್ರೈನ್ಗೆ ಹೊರಡೋನು, ಅವರು ಫ್ಲೈಟ್ಗೆ ಹೊರಟಿರೋರು. ಆಗ ಒಬ್ಬ ವ್ಯಕ್ತಿ ಬೈಕಲ್ಲಿ ತೆಗೆದುಕೊಂಡ್ಬಂದು, ನಿಮಗೆ ಬಾಬಾರವರ ಸಾನ್ನಿಧ್ಯದಲ್ಲಿ ನೀವು ವಸ್ತ್ರವನ್ನು ಅಪೇಕ್ಷೆ ಪಟ್ಟಿದ್ರಂತೆ, ಇದು ಆಫೀಸಲ್ಲಿ ವಿಷಯ ಗೊತ್ತಾಯಿತು, ಅವರು ಕೊಟ್ಟಿರ್ತಕ್ಕಂಥ ವಸ್ತ್ರ ಅಂತ ಹೇಳಿ ಈ ವಸ್ತ್ರವನ್ನು ನನ್ನ ಕೈಗೆ ಸೇರಿಸಿದ್ರು. ಈ ವಸ್ತ್ರ ಒಂದು ಕವರ್ನಲ್ಲಿತ್ತು. ಕವರ್ನ ಓಪನ್ ಮಾಡಿ ವಸ್ತ್ರ ಅಂದ ತಕ್ಷಣ ನನಗೂ ಬಹಳ ಸಂತೋಷ ಆಯಿತು. ಕವರ್ ತಲೆ ಬಗ್ಗಿಸ್ಕೊಂಡು ಕವರ್ ಓಪನ್ ಮಾಡ್ತಾ ಇದ್ದೆ. ನಾನು ಓಪನ್ ಮಾಡಿ ಒಳಗಡೆ ನೋಡಿದಾಗ ಈ ಹಚ್ಚ ಹಸಿರಿನಲ್ಲಿರ್ತಕ್ಕಂತಹ ಹಸಿರಿನ ಸಂಕೇತ ಬುಧನಿಗೆ ವಿಶೇಷ ವಿಷ್ಣು. ಈ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಣಕ್ಕೆ ಅಧಿಪತಿ ಮಹಾವಿಷ್ಣು. ವಿಷ್ಣುವಿನ ಪ್ರತಿರೂಪ ಅಂತಲೇ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಈ ಒಂದು ವಸ್ತ್ರಕ್ಕಾಗಿಯೇ ನಾವು ಇಲ್ಲಿಂದ ಅಲ್ಲಿ ತನಕ ಪಯಣವನ್ನು ಬೆಳೆಸಿದ್ದೀವಿ. ಆದರೆ ಮನುಷ್ಯರಿಂದ ಸಾಧ್ಯವಾಗಲಿಲ್ಲ. ಸಾಕ್ಷಾತ್ ಬಾಬಾರವರೇ ಒಂದು ಬೈಕಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸಿ ಈ ವಸ್ತ್ರವನ್ನು ನಮ್ಮ ಕೈ ಸೇರಿಸಿದ್ರು. ಕವರ್ ಓಪನ್ ಮಾಡಿದ್ದು, ಕವರಲ್ಲಿರ್ತಕ್ಕಂಥ ವಸ್ತ್ರವನ್ನು ನೋಡೋದಷ್ಟೇ ನನಗೆ ಗೊತ್ತಾಗಿದ್ದು. ಪಾಪ ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಒಂದು ವಿಶ್ವಾಸಪೂರ್ವಕವಾಗಿ 2 ಮಾತಾಡಬೇಕು ಅಂತ ಹೇಳಿ ನಾನು ಹಿಂತಿರುಗಿ ನೋಡಿದ್ರೆ ಆ ಬೈಕೂ ಇಲ್ಲ, ಕೊಟ್ಟಂಥ ವ್ಯಕ್ತಿಯೂ ಇಲ್ಲ. ಇದು ಸತ್ಯ ಘಟನೆ. ಕಲಿಯುಗದಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಚೈತನ್ಯ ಯಾರಿಗಾದರೂ ಇದ್ದರೆ ಅದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಿಗೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡೋವರಿಗೆ ಗೊತ್ತಾಗುತ್ತೆ ನಿಮ್ಮ ಮನದಲ್ಲಿರ್ತಕ್ಕಂಥ ನಿಮ್ಮ ನೋವಿನ ಸಂಗತಿಯನ್ನು ಬಾಬಾರವರು ಆಲಿಸ್ತಾ ಇದ್ದಾರೆ ಅಂತ. ಬಾಬಾರವರ ಮುಂದೆ ಆಲಿಸುವಂತಹ ನೋಡಿ, ನಮ್ಮ ಸಮಸ್ಯೆಗಳನ್ನು, ಕಷ್ಟಗಳನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳುವಾಗ ಅವರು ನಮ್ಮನ್ನು ನೋಡಿ ನಗೋದುಂಟು, ಅಥವಾ ಕೇಳೋ ತನಕ ಕೇಳಿ ಪಕ್ಕದಲ್ಲಿ ಇನ್ನೊಬ್ಬರಿಗೆ ಹೇಳೋದುಂಟು, ಹೇಳಿ ನಮಗೆ ಅವಮಾನ ಮಾಡೋದು ಉಂಟು. ಆದರೆ ಎಲ್ಲವನ್ನು ಮೀರಿರ್ತಕ್ಕಂಥ ಒಂದು ಶಕ್ತಿ ಇದೆ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು. ಇವತ್ತು ಬಾಬಾ ಭಕ್ತರು ಸಾಕಷ್ಟು ಜನ ಶಿರಡಿಗೆ ಹೋದರೆ ಗೊತ್ತಾಗುತ್ತೆ. ಶಿರಡಿಗೆ ಹೋದರೆ ಎಷ್ಟು ಬಂದಂಥ ಅಷ್ಟೂ ಜನಗಳನ್ನು ಸಹಿತ ತಮ್ಮ ಕಣ್ಗಳಿಂದ ನೋಡಿ ಎಲ್ಲರನ್ನೂ ಸಹಿತ ಮನಸ್ತೃಪ್ತಿಗೊಳಿಸ್ತಾರೆ. ಇವತ್ತಿಗೂ ಸಹಿತ ಬಾಬಾರವರನ್ನ ಒಂದು ಸತಿ ನೀವು ಬಾಬಾನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ, ನೀವು ಹೋಗುವ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಒಂದು ಬಾಬಾ ಬೋರ್ಡ್ ಇರ್ತಕ್ಕಂಥದ್ದು, ಬಾಬಾ ಫೋಟೋ ಇರ್ತಕ್ಕಂಥದ್ದು, ಅಥವಾ ನಿಮ್ಮ ಮುಂದೆ ಪಾಸಾಗುವಂಥದ್ದು ಒಂದು ಕಾರ್ ಮೇಲೆ ಒಂದು ಬಾಬಾ ಚಿತ್ರವನ್ನು ನೀವು ನೋಡ್ತೀರಿ. ಅಂದರೆ ಪ್ರತಿ ಕ್ಷಣವೂ ಸಹಿತ ನಾನು ನಿಮ್ಮಿಂದ ಇದ್ದೇನೆ, ನೀನು ನನ್ನನ್ನು ಜ್ಞಾಪಿಸ್ಕೊಂಡ್ರೆ ನಾನು ನಿನ್ನ ಜೊತೆಲೇ ಇರ್ತೇನೆ ಅಂತ ಹೇಳುವಂಥ ಒಂದು ಕಾಯಕ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ನಡೆಸ್ತಾ ಇದ್ದಾರೆ. ಅಂತಹ ನಿಟ್ಟಿನಲ್ಲಿ
ಇದು ಯಾವ ಪುಣ್ಯಾತ್ಮ ತಂದುಕೊಟ್ಟೋ ನನಗೆ ಗೊತ್ತಿಲ್ಲ. ಆದರೆ ಬಂದ ಮರುಕ್ಷಣ ನಾನು ತಿಳಿದಿದ್ದಿಷ್ಟೇ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರೇ ಈ ವಸ್ತ್ರವನ್ನು ನಮಗಿಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ ನಾನು ತಿಳಿದಿದ್ದೇನೆ. ಆ ವಸ್ತ್ರವನ್ನು ಇವತ್ತು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಜೀವನ ಪಾವನವಾಗಲಿ, ಬಾಬಾರವರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜೊತೆಗೆ ಇಟ್ಟಮಡುಗು ಗ್ರಾಮದಲ್ಲಿ ಸಾಕಷ್ಟು ದಿನಗಳು, ಸಾಕಷ್ಟು ತಿಂಗಳುಗಳಲ್ಲಿ ಈ ಮುಹೂರ್ತಗಳನ್ನು ನಾವು ನಿಗದಿಪಡಿಸಿದ್ವಿ. ಆದರೆ ಶ್ರೀ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀ ಸಮೇತ ಸತ್ಯನಾರಾಯಣ, ಗರುಡದೇವರು, ಜಯ ವಿಜಯರು, ಜೊತೆಗೆ ಬಾಬಾರವರ ಪ್ರತಿಷ್ಠಾಪನೆ ಎಲ್ಲವೂ ಸಹಿತ ಏಕಕಾಲದಲ್ಲಿ ಆಗಬೇಕಾಗಿತ್ತು. ಜೊತೆಗೆ ಈ ಮುಹೂರ್ತದಲ್ಲೇ ಇದು ಸಾಧನೆ ಆಗಬೇಕಾಗಿತ್ತು. ಹಾಗಾಗಿ ಇವತ್ತಿನ ದಿವಸ ಇಷ್ಟು ಜನ ಗಣ್ಯಾತಿ ಗಣ್ಯರ ಎಲ್ಲರ ಸಮ್ಮುಖದಲ್ಲಿ ಬಾಬಾರವರ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಸಿಗ್ತಾ ಇದೆ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ. ಚಿಕ್ಕಲಸಂದ್ರದಲ್ಲಿ ನೆರವೇರಿಸಲಾದಂತಹ ಸಾಯಿಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇದ್ವಿ. ಇಲ್ಲಿ ಶಿರಡಿಯಿಂದ ತಂದಂತಹ ವಸ್ತ್ರವನ್ನು ಬಾಬಾರ ವಿಗ್ರಹಕ್ಕೆ ವಸ್ತ್ರಧಾರಣೆಯನ್ನು ಮಾಡಿದರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಇದಾದ ನಂತರ ಗೋಪುರದ ಕಳಶ ಸ್ಥಾಪನೆಯನ್ನು ಕೂಡ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳನ್ನು ಹೇಗೆ ನೆರವೇರಿಸಲಾಯಿತು ನೋಡೋಣ. ಓಂ ಸಾಯಿ ರಾಮ್, ಓಂ ಸಾಯಿ ಶ್ಯಾಮ್, ರಾಧೆ ರಾಧೆ ಕೃಷ್ಣ ಹರೇ ಸಾಯಿ ರಾಮ್. ಓಂ ಸಾಯಿ ರಾಮ್, ಓಂ ಸಾಯಿ ಶ್ಯಾಮ್, ರಾಧೆ ರಾಧೆ ಕೃಷ್ಣ ಹರೇ ಸಾಯಿ ರಾಮ್. वास करे तू चारों ही धाम, पतित पावन है तेरो नाम. ओम साई राम, ओम साई श्याम, राधे राधे कृष्ण हरे साई राम. ओम साई राम, ओम साई श्याम, राधे राधे कृष्ण हरे साई राम. ओम साई राम, ओम साई श्याम, राधे राधे कृष्ण हरे साई राम. ओम साई राम, ओम साई श्याम, राधे राधे कृष्ण हरे साई राम. तेरी भक्ति से हो कल्याण, तू करता दुख दूर तमाम. ओम साई राम, ओम साई श्याम, राधे राधे कृष्ण हरे साई राम. तेरी भक्ति से हो कल्याण, तू करता दुख दूर तमाम. ओम साई राम, ओम साई श्याम, राधे राधे कृष्ण हरे साई राम. ओम साई राम, ओम साई श्याम, राधे राधे कृष्ण हरे साई राम. ओम साई राम, ओम साई श्याम, राधे राधे कृष्ण हरे साई राम. ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಧಾನ ಕುಂಭಾಭಿಷೇಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿಮಾನ ಗೋಪುರದ ಮೇಲೆ ಈ ಒಂದು ಸ್ವರ್ಣ ಖಚಿತವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆ ನಡೀತಾ ಇದೆ. ಕಳಶದ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನವರತ್ನ ಖಚಿತ ಸಿಂಹಾಸನಾರೂಢೈಹಿ ಅಂತ ಹೇಳ್ತೀವಿ. ಅಂದರೆ ನವರತ್ನಗಳನ್ನು ಸಲಗ ಹಾಕಿ ಚಕ್ರ ಸ್ಥಾಪನೆ ಮಾಡಿ ನಂತರ ವಿಗ್ರಹ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ಕ್ರಮ. ಹಾಗೆ ಮೇಲಿರ್ತಕ್ಕಂತಹ ವಿಮಾನ ಗೋಪುರವನ್ನು ಪ್ರತಿಷ್ಠಾಪನಾ ಕ್ರಮದಲ್ಲೂ ಸಹಿತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ನವರತ್ನಗಳಿಂದ ಅಲಂಕರಿಸಿ ನವರತ್ನಗಳ ಪುಷ್ಪವೃಷ್ಟಿಯನ್ನು ಮಾಡಿ ತದನಂತರ ಪ್ರತಿಷ್ಠಾಪನಾ ಕ್ರಮ ಅದು ವಿಶೇಷ ಅಂತ ಹೇಳ್ತಕ್ಕಂಥದ್ದು ಅದು ಮತ್ತೊಂದು ವಿಶೇಷವಾಗಿದೆ.
ಹಾಗಾಗಿ ತಾವು ನೋಡ್ತಿರ್ತಕ್ಕಂಥ ರಜಿತ ಮತ್ತು ಸುವರ್ಣ ಅಂದರೆ ಬಂಗಾರ ಮತ್ತು ಬೆಳ್ಳಿಯ ಪುಷ್ಪಗಳನ್ನು ಸಹಿತ ಇವತ್ತು ಸ್ವಾಮಿಗೆ ಅರ್ಪಣೆ ಮಾಡ್ತಿದ್ದೇವೆ. ಚಿಕ್ಕಲಸಂದ್ರದಲ್ಲಿ ನೆರವೇರಿಸಲಾದಂತಹ ಸಾಯಿಬಾಬಾರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಬಾಬಾರ ಪವಾಡಗಳ ಬಗ್ಗೆ, ಅವರ ಮಹಿಮೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಭಾರ್ಕಂ ಗಜಾನನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತमुपास्महे रामाय रामभद्राय रामचंद्राय वेदसे रघुनाथाय नाथाय सीताय पतये नमः। बोलो भगवान शिरडी सद्गुरु साईनाथ महाराज की जय। ಸಮಸ್ತ ಸದ್ಗುರು ಶಿರಡಿ ಸಾಯಿನಾಥ ಮಹಾರಾಜ್ ಕಿ। ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ। ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ। ಪ್ರತಿಯೊಬ್ಬರ ಜಾತಕದಲ್ಲೂ ಗುರುವಿನ ಅನುಗ್ರಹ ಬೇಕು। ಗುರುವಿನ ಅನುಗ್ರಹ ಹೊಂದಿದ್ದರೆ ಮಾತ್ರ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಶಸ್ಸಿನ ಹಾದಿ ಇರತಕ್ಕಂಥದ್ದು। ಅಂತಹ ಗುರುವಿಗೆ ಗುರುವಾಗಿರ್ತಕ್ಕಂಥ ನೇತ್ರಗಳಿಂದಲೇ ಮಾತಾಡ್ತಿರ್ತಕ್ಕಂತಹ ಯಾರೊಬ್ಬರ ಸಮಸ್ಯೆಗೂ ಸಹಿತ ಸ್ಪಂದಿಸಿ ಹೋಗೊಡ್ತಕ್ಕಂತಹ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂತಹ ನೂತನ ವಿಗ್ರಹ ಪ್ರತಿಷ್ಠಾಪನಾ ಶುಭ ಮಹೋತ್ಸವವನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ। ಸಮಸ್ತ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಒಂದು ಪ್ರತ್ಯೇಕವಾದ ಸಂಕಲ್ಪವನ್ನು ನಡೆಸಿ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ನೂತನ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ಶ್ರೀ ಮಹಾ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಮಹಾಗಣಪತಿ ಲಕ್ಷ್ಮಿಯನ್ನು ಸಹಿತ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು, ಜಯ ವಿಜಯರನ್ನು ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು, ಜೊತೆಗೆ ಶಿರಡಿಯಿಂದ ಆಗಮಿಸಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಈ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೇನೆ। ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಾರಾಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ವರ್ಷೆ ಭರತಖಂಡೇ ದಂಡಕಾರಣೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಂಸಿಕ ಬುದ್ಧಾವತಾರೇ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ। ನೋಡಿ, ಸಂಕಲ್ಪ ನಡೆಯುವಂಥ ಕಾಲ ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ಭಗವಂತನ ದರ್ಶನ ಮಾಡ್ತಿದ್ದೀರಿ। ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ತಂದೆ ತಾಯಿ ಹೆಸರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಅತ್ತೆ ಮಾವನ ಹೆಸರು ಹೇಳಿ, ಜೊತೆಗೆ ನಿಮ್ಮ ಪತಿದೇವರ ಹೆಸರನ್ನು ಹೇಳಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳ ಆರೋಗ್ಯ ಬಗ್ಗೆ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ಳಿ। ದೇಶ ಕಾಯ್ತಕ್ಕಂತಹ ಯೋಧರು ಚೆನ್ನಾಗಿರಬೇಕು, ಅನ್ನ ಹಾಕ್ತಕ್ಕಂಥ ರೈತರು ಚೆನ್ನಾಗಿರಬೇಕು। ಹಾಗಾಗಿ ಈ ಒಂದು ಪ್ರಧಾನ ಸಂಕಲ್ಪವನ್ನು ಇವತ್ತಿನ ದಿವಸ ಪದ್ಮನಾಭನಗರದ ಚಿಕ್ಕಲ್ಸಂದ್ರ ವಾರ್ಡಲ್ಲಿರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ವೆಂಕಟಸ್ವಾಮಿ ನಾಯ್ಡುರವರು ಹಾಗೂ ನಮ್ಮ ಶ್ರೀನಿವಾಸರವರು ಎಲ್ಲರ ಘನ ನೇತೃತ್ವದಲ್ಲಿ ಇವತ್ತಿನ ದಿವಸ ಬಹಳ ಅದ್ಧೂರಿತವಾಗಿ ನಡೀತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂತಹ ಭಕ್ತರು, ನೋಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ। ಎಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ। ತಾವೆಲ್ಲರೂ ಮನೆಯಲ್ಲೇ ಕೂತು ನಿಮ್ಮ ಎರಡೂ ಹಸ್ತಗಳನ್ನು ಒಮ್ಮೆ ಕೈ ಚಾಚಿದ್ರೆ ಈ ಪುಷ್ಪವು ನಿಮ್ಮ ಕರಹಸ್ತದಲ್ಲಿದ್ದಾರೆ। ಅದರಲ್ಲೂ ಆದಿಶಂಕರರು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೇಳಿದ್ದಾರೆ। ನಿಮ್ಮ ಕರದಲ್ಲಿ ಅಮೃತವಿದೆ, ನಿಮ್ಮ ಕರದಲ್ಲಿ ಪುಷ್ಪವಿದೆ, ನಿಮ್ಮ ಕರದಲ್ಲಿ ಹೃದಯವನ್ನು ಭಗವಂತನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಮುಟ್ಟುವ ಆ ವಿಶೇಷವಾದಂಥ ಕೈಂಕರ್ಯವಿದೆ। ಹಾಗಾಗಿ ಮನೆಯಲ್ಲೇ ಕೂತು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು ತಾವೇ ತಮ್ಮ ಸ್ವಹಸ್ತದಿಂದ ಬಾಬಾರವರ ಪಾದಗಳನ್ನು ತೊಳೆದು ಬಾಬಾರವರ ಪಾದಗಳಿಗೆ ಆಪ್ಯ ಅಂದರೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಾನಾ ಪುಷ್ಪಗಳಿಂದ ಅಲಂಕಾರ ಮಾಡಿ ಬಾಬಾರವರ ಸಾನ್ನಿಧ್ಯದಲ್ಲಿ
ಶ್ರೀ ಆನಂದ್ ಗುರೂಜಿ ಅವರು ಚಿಕ್ಕಲಸನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಏನೆಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಮನುಷ್ಯ ಬದುಕಿರುವಷ್ಟು ದಿನ ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ದೆ, ಒಳ್ಳೆಯ ಮನಸ್ಸು, ನೆಮ್ಮದಿ, ಸುಖ, ಸಂತೋಷಕ್ಕೋಸ್ಕರ ಬದುಕಬೇಕು. ಆ ಬದುಕಿಗಾಗಿ ಕಳ್ಳತನವನ್ನು ಮಾಡಬಾರ್ದು, ಅಥವಾ ಪರರ ವಸ್ತು ಪಾಷಾಣವಿದ್ದಂತೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಈ ತಾಯಿಯ ಆ ಬೆಲೆ ಬಾಳ್ತಕ್ಕಂಥ ಸಾಮಗ್ರಿ ಏನಿದೆಯೋ, ಆ ಚೈನ್ ಏನಿದೆಯೋ, ತಮ್ಮ ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ತಂದು ಕೊಡಿ. ಯಾಕೆಂದರೆ ಇನ್ನೊಬ್ಬರ ನೋವು, ಇನ್ನೊಬ್ಬರ ರೋದನೆ ಅದು ನಮಗೆ ಮುಟ್ಟಿದ್ರೆ ಅದು ಒಳ್ಳೆಯದಲ್ಲ. ಅದರಲ್ಲೂ ನಾವು ಬಂದಿರತಕ್ಕಂಥದ್ದು ಸತ್ಯನಾರಾಯಣ ಸ್ವಾಮಿಯ ಪ್ರತಿಷ್ಠಾಪನಾ ಕಾಲಕ್ಕೆ. ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯಲ್ಲೇ ಬರುತ್ತೆ. ಕಾಷ್ಟಾಗ್ರಹಿ ಅಂದರೆ ಸೌದೆ ಮಾರ್ತಕ್ಕಂಥವ್ರು. ಸೌದೆ ಹೊರೆಯನ್ನು ತಲೆ ಮೇಲೆ ಇಟ್ಕೊಂಡು ವ್ಯಾಪಾರಕ್ಕಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡ್ತಾ ಬ್ರಾಹ್ಮಣೋತ್ತಮನ ಮನೆಯಲ್ಲಿ ನಡೆದಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೋಡಿ ಪೂಜಾನುಷ್ಠಾನ ಆದ ನಂತರ ಬ್ರಾಹ್ಮಣೋತ್ತಮನ ಕೇಳ್ತಾನೆ, ಬ್ರಾಹ್ಮಣೋತ್ತಮನೇ, ನೀನು ಮಾಡ್ತಿರ್ತಕ್ಕಂಥ ಈ ಅನುಷ್ಠಾನ ಇದರ ಹೆಸರೇನು, ಇದರ ಪೂಜಾ ಫಲವೆಂತೋ, ಇದೆಲ್ಲವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಬೇಕು ಅಂತ. ಆಗ ಸತ್ಯನಾರಾಯಣ ಸ್ವಾಮಿಯ ವ್ರತ ಮತ್ತು ಅದರ ಕಥೆಯನ್ನು ಹೇಳಿ, ಈ ಪೂಜಾನುಷ್ಠಾನದ ಫಲ ಬೇಡಿದ ವರಗಳನ್ನು ಕೊಡ್ತಕ್ಕಂತಹದ್ದು ಅಂತ ಕಥೆಯಲ್ಲಿ ಹೇಳ್ತಾರೆ. ಹಾಗಿದ್ದ ಮೇಲೆ ಇವತ್ತು ಪ್ರತಿಷ್ಠಾಪನಾಗೊಂಡಂಥ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದಿರಿ. ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ಆ ಕಾಷ್ಟಾಗ್ರಹಿಗೆ, ಸೌದೆ ಹೊರೆ ಮಾರ್ತಕ್ಕಂಥವರಿಗೆ ಬ್ರಾಹ್ಮಣೋತ್ತಮ ಹೇಳಿದ ಮಾತು, ನಿನಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಕೊಟ್ಟಿದ್ರಲ್ಲೇ ಒಂದಿಷ್ಟು ಗೋಧಿ ರವೆ, ಬೆಲ್ಲ, ಒಂಚೂರು ತುಪ್ಪ, ಒಂದು ಸಜ್ಜಿಗೆಯನ್ನು ಮಾಡಿ ಅದನ್ನು ಸತ್ಯನಾರಾಯಣ ಎಂಬತಕ್ಕಂಥ ಹೆಸರಿನಿಂದ ಸ್ವಾಮಿಗೆ ಅರ್ಚನೆಯನ್ನು ಮಾಡಿ ಆ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ನೀವು ಬಂದಂಥ ಭಕ್ತರಿಗೆ ಹಂಚಿದ್ದೇ ಆದರೆ, ನೀನು ಪ್ರಸಾದವನ್ನು ಸ್ವೀಕರಿಸಿದ್ದೇ ಆದರೆ, ಈ ವ್ರತದ ಕಥೆಯನ್ನು ಕೇಳಿದ್ದೇ ಆದರೆ ನಿನ್ನ ಮನೋಕಾಮನೆ ಸಿದ್ಧಿಯಾಗುತ್ತೆ ಅಂತ ಹೇಳಿದ ಮರುಕ್ಷಣ ಆ ಒಂದು ಕಥೆಯನ್ನು, ಪೂಜೆಯನ್ನು ಆ ಕಾಷ್ಟಾಗ್ರಹಿ ಮಾಡಿ ತನ್ನ ಇಹದಲ್ಲಿ ತನಗೆ ಬೇಕಾದಷ್ಟು ಸುಖ ಸಂತೋಷವನ್ನು ಸತ್ಯನಾರಾಯಣ ಸ್ವಾಮಿಯ ಅನುಷ್ಠಾನದಿಂದ ಆತ ಸಿದ್ಧಿಪಡಿಸಿಕೊಂಡ. ಹಾಗಾಗಿ ಇವತ್ತು ಒಂದು ಕಡೆ ಸತ್ಯನಾರಾಯಣ, ಮತ್ತೊಂದು ಕಡೆ ಕಲಿಯುಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುವಾಗಿ, ಗುರುವಿಗೇ ಗುರುವಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಆವಾಗಲೇ ನಾನು ಮೇಲುಭಾಗದಲ್ಲಿ ನಿಂತು ಪೂಜೆ ಎಲ್ಲ ಆದಮೇಲೆ ಬಾಬಾರ ಹತ್ರ ಕೇಳಿದೆ, ಬಾಬಾ ಶಿರಡಿಗೆ ಬಂದೆ, ನಿನ್ನ ವಸ್ತ್ರ ಅಪೇಕ್ಷೆ ಪಟ್ಟೆ, ವಸ್ತ್ರವನ್ನು ನೀನೇ ತೊಗೊಂಬಂದು ಕೊಟ್ಟೆ, ಆದರೆ ನೀನು ಇಲ್ಲಿ ಬಂದು ಕೂತಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ, ಆ ಸಾಕ್ಷಿಗೆ ನಿನ್ನ ಶಿರದ ಮೇಲೆ ಇರ್ತಕ್ಕಂಥ ಹೂ ಪ್ರಸಾದ ನನಗೆ ಬೇಕು ಅಂದೆ. ನಾನು ಮಾತಾಡೋ ಮಾತು ನನಗೂ ಬಾಬಾಗೂ ಗೊತ್ತಿದೆ. ಬಾಬಾ ಮುಂದೆ ಕುಂತು ಪ್ರಸಾದ ಅಪೇಕ್ಷೆ ಪಡೆದ್ರೆ ಶಿರದ ಮೇಲೆ ಇರ್ತಕ್ಕಂಥ ಹೂ ತಾನು ಪ್ರಸಾದ ತಲೆಗೆ ಬಂದದ್ದನ್ನು ನಿಮ್ಮೆಲ್ಲರ ಕಣ್ಗಳಲ್ಲಿ ನೋಡಿದ್ರಿ. ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅನುಗ್ರಹವನ್ನು ಇವತ್ತು ಚಿಕ್ಕಲಸಂದ್ರ ವಾರ್ಡಲ್ಲಿ ನಮ್ಮ ವೆಂಕಟಸ್ವಾಮಿ ನಾಯ್ಡುರವರು ಭಾಳ ಶ್ರದ್ಧಾಭಕ್ತಿಯಿಂದ ಪ್ರತಿಷ್ಠಾಪಿಸಿದ್ದಾರೆ. ಆ ಪ್ರತಿಷ್ಠಾಪನಾ ಮಹೋತ್ಸವದ ಫಲ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇವತ್ತಿನ ಮತ್ತು ನಿನ್ನೆಯ ಕಾರ್ಯಕ್ರಮವನ್ನು ಸತತ 3 ದಿನಗಳಿಂದ ವೇದ ಪಂಡಿತರು ಆಗಮಶಾಸ್ತ್ರ ಪ್ರಕಾರ ಸ್ವಾಮಿಯ ಪ್ರತಿಷ್ಠಾಪನಾ ಕೈಂಕರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೂ ಹಾಗೂ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಹಾಗೂ ಎಲ್ಲ ಭಕ್ತ ಮಹಾಶಯರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಯಿಶಾ ರಾಧೆ ರಾಧೆ ಕೃಷ್ಣ ಹರೇ ಸಾಯಿರಾಮ್. ಓಂ ಸಾಯಿ ರಾಮ್, ಓಂ ಸಾಯಿಶಾ ರಾಧೆ ರಾಧೆ ಕೃಷ್ಣ ಹರೇ ಸಾಯಿರಾಮ್. Sai
राधे राधे कृष्णा हरे साई राम तेरी नजर में सब है सब. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪದ್ಮನಾಭ ನಗರ ಕ್ಷೇತ್ರ ಚಿಕ್ಕಲ್ಸಂದ್ರ ವಾರ್ಡಿನಲ್ಲಿ ನಾವು ಇವತ್ತು ಬಾಬಾ ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಮ್ಮ ಮಾವವರು ವೆಂಕಟಸ್ವಾಮಿ ನಾಯ್ಡು ಮತ್ತು ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ಮತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ನಮ್ಮ ಮಾವವರು ಮತ್ತು ಆನಂದ್ ಗುರೂಜಿಯವರು ಶಿರಡಿಗೆ ಹೋಗಿ ಬಾಬಾ ವಸ್ತ್ರವನ್ನು ತೊಗೊಂಡು ಬರೋಕ್ಕೆ ಅಲ್ಲಿ ಹೋಗಿ 3 days ಅಲ್ಲೇ ವಾಸ ಮಾಡಿ ಮತ್ತೆ ವಸ್ತ್ರ ತೊಗೊಂಡು ಬಂದಿದ್ದಾರೆ. ಇವತ್ತು ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಆಯಿತು. ಗುರೂಜಿಯವ್ರು ಬಂದು ನಮಗೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಜನರು ಬಂದರು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇದು ಕಟ್ಸಿದ್ದೀವಿ. ಹೋಪ್ ಇಟ್ ವಿಲ್ ಗೋ ಆನ್ ವೆಲ್. ಥ್ಯಾಂಕ್ ಯು. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅರಸೀಕೆರೆ ತಾಲೂಕಿಗೆ ತೆರಳಿದ್ರು. ಕೋಟಿ ಮಠದ ಶ್ರೀಗಳನ್ನು ಭೇಟಿ ಮಾಡಿದ್ರು, ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದ್ರು. ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡೋಣ. ಈ ಜಗತ್ತು ಯಾವಾಗ ಉದಯವಾಯಿತು, ಸೃಷ್ಟಿವಾಯಿತು, ಅವತ್ತೇ ಜಗತ್ತಿನ ಆಗು ಹೋಗುಗಳನ್ನು, ಸ್ಥಿತಿ ಲಯ ರಕ್ಷಣೆಗಳನ್ನು ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಯಲ್ಲಿ ಭೂತ, ಭವಿಷ್ಯ ಮತ್ತು ವರ್ತಮಾನ ಇವುಗಳನ್ನು ಸೂಚಿಸಿದ್ದಾನೆ. ಅಂತಹ ಸೂಚನೆ ಮಾಡುವಂಥದಕ್ಕೆ ಯೋಗಿಗಳನ್ನು, ಸಂತರನ್ನು, ಸಾಧರನ್ನು, ಪುರೋಹಿತರನ್ನು, ಇಂತಹ ಜ್ಞಾನಿಗಳನ್ನು ಭಗವಂತ ದಿವ್ಯ ಕೃಪೆಯಿಂದ ಅರಸಿ ಕಳಿಸಿದ್ದಾನೆ. ಇವೆಲ್ಲವೂ ಭಗವಂತನ ಆಸ್ತಿ, ಎಲ್ಲವೂ ಭಗವಂತನ ಮಾತುಗಳು, ಎಲ್ಲವೂ ಭಗವಂತನ ಇಚ್ಛೆ. ಭೂಮಿ ಇದ್ದಾಗ ಇಲ್ಲಿ ಮಣ್ಣು, ಈ ಮಣ್ಣಿನ ಸುಖ ಅಪಾರವಾಗಿರ್ತಕ್ಕಂಥದ್ದು, ಅಪ್ರಮಿತವಾಗಿರ್ತಕ್ಕಂಥದ್ದು. ದೇವಾನುದೇವತೆಗಳು ಸಹಿತ ಈ ಮಣ್ಣಿನ ಸುಖಕ್ಕೆ ಆತೊರೀತಾರೆ, ಹುಟ್ಟುತ್ತಾರೆ. ಆದರೆ ಮತ್ತು ಈ ಮಣ್ಣಿನ ಸುಖ, ಮಣ್ಣಿನ ಮಹತ್ವ ಏನು ಅಂದರೆ ಸಾಯ್ತಕ್ಕಂಥದ್ದು ಅಂತ. ಸತ್ತ ಮೇಲೆ ಬದುಕುವಂಥದ್ದು ಏನಪ್ಪ ಅಂದರೆ ಇಂಥ ತಪಸ್ಸಿನ ಬಲದಿಂದ, ಯೋಗದಿಂದ, ಪೂರ್ವ ಜನ್ಮಾಂತರದ ಪುಣ್ಯ ಫಲದಿಂದ ಇಂಥವರಲ್ಲಿ ಭಗವಂತ ನುಡಿಸ್ತಾನೆ. ಇವರು ನುಡಿಯಲ್ಲ, ಇವರ ಮೇಲೆ ಆ ಭಗವಂತ ಅವತರಣಿಕೆ ಅಂತಾರೆ. ಅವತರಣಿಕೆಯನ್ನು ಜಗತ್ತಿನ ಎಲ್ಲ ಧರ್ಮಗಳು ಹೇಳ್ತವೆ. ಇವತ್ತು ಕುರಾನ್ ಆತು, ಯಾಗಾತು, ಪೈಗಂಬರನ ಮೇಲೆ ಆ ಭಗವಂತ ಅವತರಿಸಿ ಬಂದು ಕುರಾನ್ ನುಡಿಸಿದ ಅವತರಿಕೆ ಅಂತ ನಾವು ಕರಿತೀವಿ. ಆಮೇಲೆ ಎಲ್ಲ ಯೇಸುದಾಗಲಿ, ಜಗತ್ತಿನ ಯಾವುದೇ ಧರ್ಮವಾಗಲಿ ಮಹಾಪುರುಷರ ಮುಖಾಂತರ ಆ ಭಗವಂತ ಆ ನುಡಿಗಳನ್ನು ಕೊಡ್ತಾ ಇದ್ದಾನೆ. ಅವು ನಮ್ಮ ನಡೆಗೆ ಭಾಳ ದಾರಿದೀಪಗಳಾಗ್ತಾ ಇದ್ದಾವೆ. ಆ ದಶೆಯಲ್ಲಿ ನಮ್ಮ ಆನಂದ ಗುರೂಜಿ, ಅವರ ಮಗ ಶರ್ಮಾ ಇವರು ಸಹಿತ ಆ ಪರಂಪರೆ ಬರ್ತಾ ಇದ್ದಾನೆ. ಜನ್ಮಾಂತರದ ಪುಣ್ಯ ವಿಶೇಷ, ಯಾವುದೋ ಪುಣ್ಯ ವಿಶೇಷದಿಂದ ಆ ತಾಯಿ ಗರ್ಭದಲ್ಲಿ ನಮ್ಮ ಆನಂದ ಹುಟ್ಟಿದ್ದಾನೆ. ನಾನು ಹೋಗಿದ್ದೆ, ತಾಯಿ ಮುಖ ನೋಡಿದೆ, ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಆನಂದ ಅವ್ರ ಹೆಂಡತಿಯನ್ನು ಮಾತಾಡಿಸಿದೆ. ಇವನು ಭಾಳ ಸಣ್ಣವನಿದ್ದ, ಇವನ ಅಕ್ಕ ಇದ್ಲು ನೋಡಿ. ಅವತ್ತೇ ಹೇಳಿದೆ, ತಂದೆ ದಾರಿಯಲ್ಲಿ ಮುಂದುವರಿ, ಜಗತ್ತು ಕಲ್ಯಾಣ ಆಗ್ತದೆ. ನೀವೆಲ್ಲ ಹುಟ್ಟಿರೋದು ನಿಮ್ಮ ಸಂಸಾರಕ್ಕಲ್ಲ, ಜಗತ್ತಿನ ಸಂಸಾರವನ್ನು ನಡೆಸಲಿಕ್ಕೆ, ಸೂಚನೆ ಕೊಡಲಿಕ್ಕೆ, ಜಗತ್ತನ್ನು ಹೇಗೆ ಬದುಕಬೇಕು ಹೇಳ್ತಕ್ಕಂಥದ್ದು ಆ ವಿದ್ಯೆ. ಅದು ಬ್ರಹ್ಮವಿದ್ಯೆ. ಇದು ಬ್ರಹ್ಮನಿಂದ ಬಂದಿರತಕ್ಕಂಥದ್ದು. ಜಗತ್ತು ನವಗ್ರಹಗಳ ಆಧಾರದ ಮೇಲೆ ನಡೀತದೆ, ಭೂಮಿ ನಡೀತದೆ. ಅವುಗಳನ್ನು ಅಭ್ಯಾಸ ಮಾಡಬೇಕು, ತಿಳ್ಕೋಬೇಕು, ಆ ಮುಂದೆ ಪರಿಹಾರವನ್ನು ಕೊಡಬೇಕು. ಇನ್ನು ಕೆಲವು ಅಂತರಾತ್ಮವಾಗಿ ಬಂದಿರ್ತವೆ. ಜನ್ಮಾಂತರದ ಪುಣ್ಯ ಫಲದಿಂದ ಏನು ನುಡಿತಾರೆ ಅದು ನಡೀತದೆ. ಅದು ಅವ್ರು ನುಡಿಯೋದಲ್ಲ, ಆ ಭಗವಂತ ನುಡಿಸ್ತಕ್ಕಂಥದ್ದು. ಅಂಥ ಶಕ್ತಿ ಉಭಯಂತರಲ್ಲೂ ಇದೆ. ಇವರ ಸೇವೆ ಮಾಡ್ತಾ ಇದ್ದಾರೆ. ಆನಂದ್ ಅವರು ಮೊದಲ ಜೀವನ ಗೊತ್ತು, ಈ ಜೀವನವೂ ಗೊತ್ತು. ಯಾವುದಕ್ಕೂ ಹೆದರದೆ, ಅಂಜದೆ, ಯಾವುದೂ ಆಶೆ ಪಡದೆ ತನ್ನ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಮಾಡೋರಿಗೆ ಕಷ್ಟ ಭಾಳ. ಶ್ರೇಯಾಂಶಿ ಬಹುವಿಘ್ನ ಅಂತ. ಕೆಟ್ಟವರಿಗೆ ವಿಘ್ನ ಬರಲ್ಲ, ಒಳ್ಳೆಯವರಿಗೆ ವಿಘ್ನ ಬರೋದು. ಆಗಾಗ ಇಂಥ ವಿಘ್ನಗಳು ಬರೋದ್ರಿಂದ ಅವರ ವ್ಯಕ್ತಿತ್ವ ಹೆಚ್ಚುತ್ತದೆ, ಅವರ ಘನತೆ ಹೆಚ್ಚಿದೆ. ಸೂರ್ಯನನ್ನು ಮೋಡ ಬತ್ತಾನೆ, ಆರು ಸೂರ್ಯನ ಮುಚ್ಚುತ್ತಾನೆ, ಗಾಳಿ ತಳ್ಕೊಂಡು ಹೋಗ್ತದೆ. ಹಾಗೆ ಅವೆಲ್ಲ ಬರ್ತವೆ, ಅವಕ್ಕೆಲ್ಲ ತಲೆ ಕೆಡಿಸಬಾರ್ದು. ನಾವು ಒಬ್ಬರನ್ನೊಬ್ಬರು ನೋಡಿದರೆ ಏನು ಸಮಾಚಾರ ಅಂತೀವಿ.
ವಿಚಾರ ಅಂತೀವಿ, ಪ್ರಚಾರ ಅಂತೀವಿ. ಅಂದರೆ ನಮ್ಮ ಆನಂದ ಬಂದರು, ಏನು ರೀ ಸಮಾಚಾರ, ಹಾಸನಕ್ಕೆ ಹೋಗಿದ್ದೆ ಬಂದೆ, ವಿಚಾರ. ಏನು ನಡೀತು, ದೇವಿದ ಪ್ರಚಾರ. ವಿಚಾರ, ಸಮಾಚಾರ, ಪ್ರಚಾರ. ಇನ್ನೊಂದಿದೆ ಭಾಳ ಮಹತ್ವವಾದ, ಯಾವುದು, ಅಪಪ್ರಚಾರ. ಇದು ಕೊನೆಗೆ ಬರಬೇಕು. ದುರ್ದೈವ ಇವತ್ತಿನ ಕಾಲಮಹಿಮದಲ್ಲಿ ಅಪಪ್ರಚಾರವೇ ಮೊದಲು ಬಂದುಬಿಟ್ಟಿದೆ. ಕೊನೆಗೆ ಇವೆಲ್ಲ ಬರ್ತವೆ, ಪ್ರಚಾರ, ಸಮಾಚಾರ. ಅದು ಬರುತ್ತೆ, ಸತ್ಯ ಸತ್ತೋಗಿರ್ತದೆ. ಹಾಗೆ ಮುಖ್ಯವಾಗಿ ಜಗತ್ತು ಗಳಿಸಬೇಕು, ಸತ್ಯವನ್ನು ಅರಿಬೇಕು, ಜ್ಞಾನವನ್ನು ತಿಳಿಬೇಕು. ಅಪಪ್ರಚಾರಕ್ಕೆ ಕಿವಿ ಕೊಡಬಾರ್ದು. ಅದು ಮನುಷ್ಯನ ಅಜ್ಞಾನತನ. ಅಪಪ್ರಚಾರ ಅನ್ನತಕ್ಕಂಥದ್ದು ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ. ಅವನಿನ್ಯಾವುದೂ ಆಯುಧಿಲ್ಲ. ನಮ್ಮನ್ನು ನಿಮ್ಮನ್ನು ಹೆದರ್ಸೋಕ್ಕೆ ಯಾರ ಕೈಲಾಗಲ್ಲ. ಅವಂತಿರೋದು ಒಂದೇ ಮೂಲ, ಅಪಪ್ರಚಾರ. ಅದಕ್ಕೆ ಹೆದರಬಾರ್ದು. ಏನು ಭಗವಂತ ನುಡಿಸ್ತಾನೆ, ನಡೆಸ್ತಾನೆ, ತಿಳ್ಕೊಂಡಿದ್ದಾರೆ. ಸುಲಭಕ್ಕೆ ಬರೋಲ್ಲ ಇವು. ಎಷ್ಟೋ ವರ್ಷಗಳ ಅಧ್ಯಯನ ಫಲದಿಂದ ಅವೆಲ್ಲ ಬಂದಿರ್ತವೆ. ಅದಕ್ಕೆ ಚಾಚು ತಪ್ಪದೆ ಧೈರ್ಯವಾಗಿ ಈ ಸೇವೆಯನ್ನು ಮಾಡಿ, ದೇವಿ ನಿಮ್ಮಲ್ಲಿದ್ದಾಳೆ, ನಡೆಸಿಕೊಂಡು ಹೋಗ್ತಾಳೆ. ಜಗತ್ತಿನ ಕಂಠಗಳಿಗೋಸ್ಕರವಾಗಿ ನಾವು 2 ರುದ್ರಯಾಗವನ್ನು ಶುರು ಮಾಡಿದ್ದೀವಿ. ಇವತ್ತು ನೀವು ಬಂದದ್ದು ಭಾಳ ಸಂತೋಷ ಆಯಿತು. ಮುಂದೆ ಬರುವ ದಿನಗಳು ಕಷ್ಟ ಇದ್ದಾವೆ. ಅದಕ್ಕೆ ಭೂಮಿಯಿಂದ ಆಗ್ಬೋದು, ಅಗ್ನಿಯಿಂದ ಆಗ್ಬೋದು, ಗಾಳಿಯಿಂದ ಆಗ್ಬೋದು. ಯುದ್ಧ ಭೀತಿ ಇದೆ, ಜನರಲ್ಲಿ ಅಶಾಂತಿ ಇದೆ, ಅಪಮೃತಿಗಳು ಕಾದಿದೆ, ಆಕ್ಸಿಗಳು ಎಲ್ಲ ಹೇಳಿದ್ದೀನಿ ಮೊನ್ನೆ. ಅವೆಲ್ಲ ಇನ್ನು 3 ತಿಂಗಳಲ್ಲಿ ಭಾಳ ಇದೆ. ಹೀಗಾಗಿ ಭಾಳ ಅಪಾಯಕಾರಿ ಇದೆ. ಹಿಮಾಲಯಕ್ಕೆ ಅಪಾಯ ಇದೆ, ಜಗತ್ತೇ ಅಪಾಯ ಇದೆ. ಅದಕ್ಕೆ ಇಂಥವರಿಂದ ಪರಿಹಾರಗಳಿಂದ ಆ ದೃಷ್ಟಿಯಿಂದ ನಾವು ಸಹಿತ ಬೆಳಗ್ಗೆ ಸಾಯಂಕಾಲ 3 ತಿಂಗಳು ರುದ್ರಯಾಗ ಜಪ ಮಾಡ್ತಾ ಇದ್ದೀವಿ. ನೋಡಿ, ಸತ್ಪುರುಷರು ಬರೋದೇ ಪುಣ್ಯ. ನಾವು ಮೊನ್ನೆ ಶುರು ಮಾಡಿದ್ವಿ, ಇವತ್ತು ನಮ್ಮ ಆನಂದ ಎಲ್ಲ ಬಂದರು. ಅದು ಭಗವಂತನ ಇಚ್ಛೆ. ಇಂಥ ಕಾರ್ಯಕ್ಕೆ ಅವರೇ ಕರ್ಕೊಂಬರ್ತಾನೆ, ಭಗವಂತನೇ ಕರ್ಕೊಂಬರ್ತಾನೆ. ಆ ದೃಷ್ಟಿಯಿಂದ ಮುಂದೆ ಲೋಕ ಕಲ್ಯಾಣ ಆಗಲಿ. ನಮ್ಮ ಶ್ರೀನಿವಾಸ ಶರ್ಮಾ ಎಲ್ಲ ಭಾಷೆಯಲ್ಲಿ ಮಾತಾಡಬೇಕು ಅಂಥ ಯೋಗ ಅವನಿಗೆ ಬರ್ತದೆ. ಅಂತ ಹೃದಯ ಆಶೀರ್ವದಿಸಿ ಹಾರೈಸಲಿ. ಅರಸೀಕೆರೆ ತಾಲೂಕಿಗೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು ಭೇಟಿ ನೀಡಿದಾಗ ಅಲ್ಲಿ ಕೋಡಿಮಠದ ಶ್ರೀಗಳನ್ನು ಭೇಟಿ ಮಾಡಿದ್ರು, ಅವರಿಂದ ಆಶೀರ್ವಾದವನ್ನು ಪಡೆದ್ರು. ಈ ಸಂದರ್ಭದಲ್ಲಿ ಕೋಡಿಮಠದ ಶ್ರೀಗಳು ಅನೇಕ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ಅನ್ನೋದನ್ನ ಈಗ ನೋಡೋಣ. ಮತ್ತು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ ಶರ್ಮಾ ಅವರು ಕೂಡ ಮಾತನಾಡಿದರು. ಆ ಮಾತುಗಳೇನು ನೋಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇಯ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ಆರಾಧನೆ, ಗುರುವಾಕ್ಯ, ಗುರುವಿನ ಅನುಗ್ರಹ ಇದೆಲ್ಲವೂ ಸಿಗಬೇಕಾದರೆ ಅದು ಪೂರ್ವಜನ್ಮದ ಪುಣ್ಯವೇ ಸರಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಋಷಿಮುನಿಗಳು ವಾಸ ಮಾಡಿರ್ತಕ್ಕಂಥ ಈ ಸುಂದರವಾದಂಥ ತಾಣ ಪ್ರದೇಶ. ನಾನು ಎಲ್ಲಿ ಮಾತಾಡ್ತಿದ್ದೇನೆ, ಯಾವ ವಿಚಾರ ಹೇಳ್ತಿದ್ದೇನೆ, ಯಾರು ಮುಂದೆ ನಿಂತು ಮಾತಾಡ್ತಿದ್ದೇನೆ, ಬಹುಶಃ ಇದೆಲ್ಲ ನಿಮಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಯಾಕೆ ಅಂದರೆ ಇಲ್ಲಿರ್ತಕ್ಕಂತಹ ಈ ಗುರುಗಳನ್ನು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುವಂಥದ್ದು ಒಂದೇ ವಿಚಾರ. ಭವಿಷ್ಯದಲ್ಲಿ ಭವಿಷ್ಯವಾಣಿ ನುಡಿಯೋದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಅಂದರೆ ಕೋಡಿಮಠ ಶ್ರೀಗಳು ಅಂತ. ಕೋಡಿಮಠ ಶ್ರೀಗಳು ಒಮ್ಮೆ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಅಂದರೆ ಅದರ ಆಗುಹೋಗುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲರಿಗೂ ತಿಳಿಯುತ್ತೆ. ಅಂತಹ ಒಂದು ವಿದ್ಯೆ ತಾಯಿ ಸರಸ್ವತಿ, ಆ ಶಾರದೆ ಜೊತೆಗೆ ಅವರ ಗುರುಗಳ ಒಂದು ಅನುಗ್ರಹ ಆ ನಾಲಿಗೆ ಮೇಲೆ ನಿತ್ಯೋತ್ಸವವಾಗಿ ನಡೀತಾ ಇರುತ್ತೆ. ಇದು ಸಾಮಾನ್ಯವಲ್ಲ, ಸಾಧಾರಣವಲ್ಲ, ಅಂತಹ ಒಂದು ವಿಶೇಷತೆ. ಹಾಗೆ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಸಂಭವಿಸ್ತಿರ್ತಕ್ಕಂಥ ಗ್ರಹಣ ಕಾಲಗಳಲ್ಲಿ ಈ ಗ್ರಹಣ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಗ್ರಹಣ ಬಂದಾಗ ಈ ಭೂಮಿಯಲ್ಲಿ ಸಾಕಷ್ಟು ಒಂದು ವೈಪರೀತ್ಯಗಳು ನಡೆಯುತ್ತೆ, ವಿಶೇಷತೆಗಳು ನಡೆಯುತ್ತೆ, ಸಾಕಷ್ಟು ಅನಾಹುತಗಳು ಆಗುತ್ತೆ. ಹಾಗಾಗಿ ಮಂಜಿನ ಗಡ್ಡೆ ಕರಗೋದು ಅಂದ್ರೇನು, ಜಲಪ್ರಳಯ ಆಗೋದು ಅಂದ್ರೇನು, ಸಾಕಷ್ಟು ರೋಗ ರುಜಿನಗಳಿಂದ ಜನಸಾಮಾನ್ಯರು ತಟ್ಟರಿಸತಕ್ಕಂಥದ್ದೇನು, ಸಮಸ್ಯೆ ಎಂಬತಕ್ಕಂಥದ್ದು ಮುಂದಾಗದೇನು ಎಂಬತಕ್ಕಂಥದ್ದನ್ನು ಅರಿತು ಅದಕ್ಕೆ ಸೂಕ್ತ ಪರಿಹಾರವನ್ನಾಗಿ ತಮ್ಮನ್ನು ತಾವು ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ರಾಜ್ಯದಲ್ಲಿ ದೇಶದಲ್ಲಿ ಯಾರಾದರೂ ಬರೋ ವ್ಯಕ್ತಿ ಇದ್ದರೆ ಅಥವಾ ಒಂದು ಸಾಧು ಸಂತರಲ್ಲಿದ್ದರೆ ಅಥವಾ ಋಷಿಮುನಿಗಳ ಕಾಲದಲ್ಲಿ ಅದರ ತಪಸ್ಸಿನ ಫಲ ನೋಡೋದಾದರೆ ನಮ್ಮ ಕೋಡಿಮಠ ಶ್ರೀಗಳಂದರೆ ಕಿಂಚಿತ್ತೂ ತಪ್ಪಲ್ಲ.
ನೋಡಿ, ಅವರು ನುಡಿದಿರ್ತಕ್ಕಂತಹ ನುಡಿ ಮುಂದೆ ಹೀಗಾಗ್ಬೋದು ಎಂಬತಕ್ಕಂಥದ್ರ ಆ ಗೋಚರದ ಹಿಂದೆ ಈಗಾಗಲೇ ತಪಸ್ಸು ಕೂತಿದ್ದಾರೆ, ನಿತ್ಯ ಆರಾಧನೆ ನಡೆಸಿದ್ದಾರೆ. ಶಿವಾರಾಧನೆಯೊಂದಿಗೆ ಶಿವನಿಗೆ ನಡೀತಿರ್ತಕ್ಕಂಥ ರುದ್ರಾಭಿಷೇಕ, ರುದ್ರ, ಚಮೆ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಹೀಗೆ ಸೂಕ್ತಗಳನ್ನು ವಿಶೇಷವಾದ ರೀತಿಯಲ್ಲಿ ಭಗವಂತನಿಗೆ ತೃಪ್ತಿಪಡಿಸಿ ಮುಂದಾಗುವಂತಹ ಅನಾಹುತವನ್ನು ಆದಷ್ಟು ತಡಿಬೇಕಾದ್ದು ಶ್ರೀಗಳ ಧರ್ಮ ಇದೆ. ಯಾಕೆಂದರೆ ಶ್ರೀಗಳನ್ನು ನಂಬಿ ಬರ್ತಕ್ಕಂಥ ಭಕ್ತ ಸಮೂಹ ಸಾಕಷ್ಟು ಜನ, ರಾಜ್ಯ ದೇಶ ಹೊರದೇಶಗಳಲ್ಲೂ ಭಕ್ತರಿದ್ದಾರೆ. ಕೋಡಿಮಠ ಶ್ರೀಗಳಿಗಿರ್ತಕ್ಕಂಥ ಭಕ್ತರು ಅಸಾಮಾನ್ಯ. ಹಾಗಾಗಿ ಅಂತಹ ಭಕ್ತರನ್ನು ಅವರ ಶ್ರೇಯಸ್ಸಿಗಾಗಿ, ರಾಜ್ಯ ದೇಶದ ಸಂರಕ್ಷಣೆಗಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಮಹಾಯಜ್ಞವನ್ನು ನಡೆಸ್ತಿದ್ದಾರೆ. ಇದೊಂದು ಯಾಗವೇ ಸರಿ. ಹಾಗಾಗಿ ಇವತ್ತಿನ ಕಾಯಕಕ್ಕೆ ನಾವು ದರ್ಶನಕ್ಕೆ ಇಲ್ಲಿಗೆ ಬಂದ್ವಿ. ನಮಗೂ ಬಹಳ ಸಂತೋಷ. ಯಾಕೆಂದರೆ ನನಗೂ ಕೋಡಿಮಠ ಶ್ರೀಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಬಾಂಧವ್ಯ ಅಂತಕ್ಕಂಥದ್ದು ಗುರು ಶಿಷ್ಯರ ಬಾಂಧವ್ಯ ಇದೆಯಲ್ಲ, ಆ ಪ್ರೀತಿನೇ ಬೇರೆ. ನಾನು ಸಾಕಷ್ಟು ಆಶ್ರಮಗಳಿಗೆ ಸುತ್ತಿರ್ತೇನೆ, ಸಾಕಷ್ಟು ಮಠಗಳಿಗೆ ಹೋಗ್ತೇನೆ, ಆದರೆ ಎಲ್ಲೂ ಸಿಗದಂತಹ ಆ ಮಾತೃವಾತ್ಸಲ್ಯ, ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ತಾಯಿ ಮಕ್ಕಳ ಬಾಂಧವ್ಯ ಹೇಗಿದೆಯೋ ಹಾಗೆ ಈ ಆಸ್ಥಾನದ ನನಗೂ ಮತ್ತು ನನ್ನ ಶ್ರೀಗಳಿಗೂ ಇರತಕ್ಕಂಥ ಬಾಂಧವ್ಯ. ಇವತ್ತು ನನ್ನ ಮಗನ ಜೊತೆ ಇಲ್ಲಿಗೆ ಬಂದದ್ದು, ನನ್ನ ಪರಿವಾರದೊಂದಿಗೆ ಬಂದದ್ದು ನನಗೆ ಸಂತೋಷವೇ ಸರಿ. ಹಾಗಾಗಿ ಗುರುಗಳ ಆಶೀರ್ವಾದ ಪಡೀಲಿಕ್ಕಾಗಿ ನಾನು, ನನ್ನ ಪರಿವಾರ, ನನ್ನ ಕುಟುಂಬ ಎಲ್ಲರೂ ಬಂದಿದ್ದೇವೆ. ಹಾಸನಾಂಬ ತಾಯಿ ಅನ್ನಪೂರ್ಣೇಶ್ವರಿ, ತಾಯಿಯಲ್ಲಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾದಂಥ ಕೃಪಾಶೀರ್ವಾದಕ್ಕಾಗಿ ಅಲ್ಲಿಗೆ ಬಂದು ಅಲ್ಲಿಂದ ಗುರುದರ್ಶನಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಬಂದದ್ದು ಸಂತೋಷ. ತಾವೆಲ್ಲರೂ ನೋಡ್ತಾ ಇದ್ದೀರಿ. ಹಾಗೆ ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟೊತ್ತು ನನಗಂತೂ ಬಹಳ ಆನಂದ ಆಯಿತು. ಇದು ನನಗಷ್ಟೇ ಅಲ್ಲ, ನನ್ನ ಸುಪುತ್ರನಿಗೂ ಇದೆ. ಇವತ್ತಿನ ದಿವಸ ಈ ಒಂದು ಸುದಿನ ಹಾಸನಾಂಬೆಯಲ್ಲಿರ್ತಕ್ಕಂಥ ತಾಯಿ ದೇವಿಯನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿಯನ್ನು ದರ್ಶನ ಮಾಡಿದ್ದಾದ ನಂತರ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಗುರುಗಳ ಆಶೀರ್ವಾದವೂ ಕೂಡ ನನಗೆ ಸಿಕ್ಕಿರ್ತಕ್ಕಂಥದ್ದಿದೆ. ಗುರುಗಳ ಬಗ್ಗೆ ತಿಳಿಸ್ಬೇಕಂದ್ರೆ ನನ್ನ ಬಾಲ್ಯದಲ್ಲೂ ಕೂಡ ನಾನು ಬಂದಿರತಕ್ಕಂಥದ್ದು. ನನ್ನ ಬಾಲ್ಯದಲ್ಲಿ ಸಾಕಷ್ಟು ಸತಿ ಗುರುಗಳನ್ನು ನೋಡಿದ್ದೇನೆ. ಗುರುಗಳು ನಮ್ಮ ತಂದೆಯವರು ಮತ್ತು ಗುರುಗಳಲ್ಲಿರ್ತಕ್ಕಂಥ ಅವಿನಾಭಾವ ಸಂಬಂಧ ಹೇಗಿದೆಯೋ ಅದೇ ರೀತಿ ನನ್ನ ಮತ್ತು ಗುರುಗಳಲ್ಲಿ ತಂದೆ ಮಗನ ಬಾಂಧವ್ಯ ಅದೇ ರೀತಿ ಇರ್ತಕ್ಕಂಥದ್ದಿದೆ. ನಾನು ಬಾಲ್ಯದಲ್ಲಿದ್ದಾಗ ಗುರುಗಳು ನನಗೆ ಆಶೀರ್ವಾದವನ್ನು ಮಾಡಿದರು. ನೀನು ಕೂಡ ನಿನ್ನ ತಂದೆಯ ಥರನೇ ನಾಳೆ ದಿವಸ ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತೀಯ, ಪ್ರತಿಯೊಬ್ಬರ ಕಷ್ಟವನ್ನೂ ಕೂಡ ಆಲಿಸ್ತೀಯ, ಅವರೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಮಹತ್ ಕಾರ್ಯವನ್ನು ನೀನು ಮಾಡ್ತೀಯ ಅಂಥೇಳಿ ಆಶೀರ್ವಾದವನ್ನು ಕೊಟ್ಟಿದ್ದರು. ಆ ಆಶೀರ್ವಾದದ ಈ ಒಂದು ಸುದಿನ ಇವತ್ತಿನ ದಿವಸ ನಾನು ಶ್ರೀನಿವಾಸ್ ಶರ್ಮನಾಗಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ಕೊಳ್ತಾ ಇದ್ದೇನೆ. ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತಿನ ದಿವಸ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿ ಮಾಡಲಿಕ್ಕೋಸ್ಕರನೇ ಮನೋಗತ ಪ್ರಶ್ನಾತಂತ್ರವನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡ್ತಾ ಇರತಕ್ಕಂಥದ್ದಿದೆ. ಗುರುಗಳ ಆಶೀರ್ವಾದ ಸದಾ ನನ್ನ ಮೇಲೂ ಇರಲಿ, ನನ್ನನ್ನು ನಂಬಿ ಬಂದಿರತಕ್ಕಂಥ ಜನರು ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ರಾಜ್ಯ ದೇಶದ ಜನತೆಗೆ ವರ್ಷಕ್ಕೊಂದಾವರ್ತಿ ದರ್ಶನ ಕೊಡ್ತಕ್ಕಂಥ ತಾಯಿ ಹಾಸನಾಂಬೆಳನ್ನು ದರ್ಶನ ಮಾಡಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂದು ಆತುರತೆ ಇದೆ. ಹಾಗೆ ಈ ಇಳಿ ವಯಸ್ಸಿನಲ್ಲಿ, ಈ ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕನವರ ವಯಸ್ಸು ಈಗಷ್ಟೇ 18 ಅಂದರೂ ತಪ್ಪಾಗಲಾರದು. ಯಾಕೆ ಅಂದರೆ ನಾವು ಸಹಿತ ನಾಚುವಂಥ ರೀತಿ, ಅವರ ವೇಗ, ಅವರ ದರ್ಶನ ಬರುವಂಥ ರೀತಿ, ಇವತ್ತಿಗೂ ಅವರ ಕಾಯಕ, ಇವತ್ತಿಗೂ 4 ಗಿಡಕ್ಕೆ ನೀರು ಹಾಕುವಂಥ ಕೈ ಈ ಕೈ ಇದೆ. ಅವರ ಜೀವನದಲ್ಲಿ ಅವರ ಸಾರ್ಥಕತೆಯ ಬದುಕನ್ನು ಕಂಡದ್ದೇ ಹಚ್ಚ ಹಸಿರನ್ನು ಎಲ್ಲೆಡೆ ಮೂಡಿಸಬೇಕು ಎಂಬತಕ್ಕಂಥದ್ದನ್ನು. ಅವರ ಕೊನೆಯ ಆಸೆ, ಅವರ ಆಸೆ ಇರತಕ್ಕಂಥದ್ದು ಒಂದೇ, ಹಸಿರು ಉಸಿರಾಗಿರಬೇಕು. ಹಸಿರೇ ಉಸಿರು ಎಂಬತಕ್ಕಂಥ ನಾಮಾಂಕಿತವನ್ನು ಭಾರತ ಮತ್ತು ಭಾರತದಿಂದ ಆಚೆಗೆ ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲೂ ಕೂಡ ಈ ಒಂದು ಹೆಸರನ್ನು ಪಸರಿಸ್ತಾ, ಈ ಒಂದು ಹೆಸರಿಗೆ ಇಷ್ಟು ಒಂದು ಶಕ್ತಿಯನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಸಾಲುಮರದ ತಿಮ್ಮಕ್ಕ. ಯಾಕೆ ಅಂದರೆ ಇವರ ಪಾಠಗಳನ್ನು ಕೇಳೇ ನಾವೆಲ್ಲರೂ ಕೂಡ ನಮ್ಮ ಬಾಲ್ಯವನ್ನು ಕಳೆದು ಆ ಒಂದು ಪಾಠಗಳನ್ನು ಕೇಳೇ ನಾವು ಬಂದಿರತಕ್ಕಂಥದ್ದು. ಇವರು ಹಾಕಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ, ಇವರು ನೆಟ್ಟಿರ್ತಕ್ಕಂಥ ಪ್ರತಿಯೊಂದು ಗಿಡವನ್ನು ಕೂಡ ನಾವೆಲ್ಲರೂ ಕೂಡ ನಮಗೆ ಆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಯುವಕರೂ ಕೂಡ ಇವರು ಮಾಡಿರ್ತಕ್ಕಂಥ ಸಾಧನೆಯನ್ನು ನಾವು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಈ ಬಾರಿ
ಹಾಸನಾಂಬೆ ಕ್ಷೇತ್ರ ದರ್ಶನಕ್ಕೆ, ತಾಯಿಯ ದರ್ಶನಕ್ಕೆ ಇಲ್ಲಿ ಈ ಒಂದು ತಾಯಿಯ ಜೊತೆನೂ ಕೂಡ ನಾನು ಮತ್ತು ನನ್ನ ತಂದೆಯವರು, ನಮ್ಮ ಕುಟುಂಬ ಪರಿವಾರದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ದೇವಿಯ ದರ್ಶನವನ್ನು ಮಾಡಕ್ಕೆ ಬಂದಿದ್ದೇವೆ. ಹಾಸನಾಂಬೆಯ ಸಂಪೂರ್ಣ ಅನುಗ್ರಹ, ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ಇಲ್ಲಿರ್ತಕ್ಕಂಥ ನಮ್ಮೆಲ್ಲರ ತಾಯಿ ಸಾಲುಮರದ ತಿಮ್ಮಕ್ಕರವರಿಗೆ ಈಗ 112 ವರ್ಷ, ಆದರೆ ಗುರುಗಳು ಹೇಳಿದಾಗೆ 18 ವರ್ಷದ ಬಾಲಕಿಯಾಗಿ ಬಂದಿರತಕ್ಕಂಥದ್ದಿದೆ. ಹಾಸನಾಂಬೆಯ ಸಂಪೂರ್ಣ ಅನುಗ್ರಹದೊಂದಿಗೆ ಇವರಿಗೆ ಇನ್ನೂ ಹೆಚ್ಚು ಆಯುಷನ್ನು ಕೊಟ್ಟು, ಇವರನ್ನು ಇನ್ನೂ ಆಯುಷನ್ನು ಕೊಡ್ತಕ್ಕಂಥದ್ದು ಒಂದು ರೀತಿ ಆದರೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.